ಎಸ್, ಈ ಎರಡು ಸ್ಟೋರಿ ಆ ರೀತಿ ಆದ್ರೆ ಇನ್ನ ಪಿಜಿ ಮುಂದೆ ಕುಡಿಬೇಡಿ ಅಂತ ಹೇಳಿದ್ದಕ್ಕೆ ಮಾಲೀಕನನ್ನ ಮರ್ಡರ್ ಮಾಡಲಾಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆಯಲ್ಲಿ ನಡೆದಿರುವಂತಹ ಕೃತ್ಯ ಇದು. ಬ್ಯಾಟ್ನಿಂದ ಹೊಡೆದು ಕೊಲೆಯನ್ನ ಮಾಡಿದ್ದಾರೆ ಇಬ್ಬರು ರಕ್ಕಸರು. ಪಿಜಿ ಮುಂದೆ ಕುಡಿಬೇಡಿ ಎಂದಿದ್ದಕ್ಕೆ ಮಾಲೀಕನ ಮರ್ಡರ್ ಅನ್ನ ಮಾಡಲಾಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ. ಬ್ಯಾಟ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಇಬ್ಬರು ರಕ್ಕಸರು. ಪಿಜಿ ಮುಂದೆ ಕುಡಿದು ಮಾತನಾಡ್ತಾ ಕುಳಿತಿದ್ರು ಆರೋಪಿಗಳು. ಈ ವೇಳೆ ಇಬ್ಬರನ್ನೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಮಾಧವ್ ಮೆಟ್ಲಿ. ಆರೋಪಿಗಳು ಹಾಗೂ ಪಿಜಿ ಮಾಲೀಕನ ಮಧ್ಯೆ ಜಗಳ ಕೂಡ ಆಗಿದೆ. ಪಿಜಿ ಮಾಲೀಕ ಮಾಧವ್ಗೆ ಬ್ಯಾಟ್ನಿಂದ ಈ ರಕ್ಕಸರು ಥಳಿಸಿದ್ದಾರೆ. ನಂತರ ಮಾಧವ್ ಮೆಟ್ಲಿಯನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ಓನರ್ ಮಾಧವ್ ಮೆಟ್ಲಿ ಸಾವನ್ನಪ್ಪಿದ್ದಾರೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಇವರಿಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ಇದೀಗ ತನಿಖೆ ಕೂಡ ಆರಂಭ ಆಗಿದೆ. ನೋಡಿ, ಪಿಜಿ ಮುಂಭಾಗ ಕುಡಿತಾ ಕೂತಿದ್ರು. ಇಲ್ಲಿ ಕುಡಿಬೇಡಿ ಅಂತ ಮಾಲೀಕರು ಹೇಳಿದ್ದಾರೆ. ಯಾಕಂತ ಅಂದ್ರೆ ಇವ್ರನ್ನ ಬಿಟ್ಟು ಬೇರೆಯವರು ಇರ್ತಾರೆ ಅಲ್ವಾ ಪಿಜಿನಲ್ಲಿ. ಒಂದು ಇವರೇನೋ ಕುಡಿತಾ ಇದ್ದಾರೆ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಅಥವಾ ಪಿಜಿ ಮಾಲೀಕ ಬೇರೆಯವ್ರು ಬಂದು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಇಂಥವ್ರಿಗೆಲ್ಲ ಜಾಗ ಕೊಟ್ಟಿದ್ದೀರಾ ಅಂತ. ಹಾಗಾಗಿ ಆ ಮಾಲೀಕ ಅವರು ಹೋಗಿ ಇಲ್ಲಿ ಕುಡಿಬೇಡಿ ಅಂತ ಹೇಳಿದ್ದಾರೆ. ನಮ್ಗೆ ಕುಡಿಬೇಡಿ ಹೇಳ್ತೀರಾ ಅಂತ ಹೇಳಿರುವಂತದ್ದು. ಈ ಕಡೆಯಲ್ಲಿ ನೀವು ದೃಶ್ಯದಲ್ಲಿ ಫೋಟೋದಲ್ಲಿ ನೋಡ್ತಾ ಇರಬಹುದು, ವೈಟ್ ಶರ್ಟ್ ಇರುವಂತವರು ಪಿಜಿ ಮಾಲೀಕರು. ಈ ಕಡೆನಲ್ಲಿ ಇಬ್ಬರ ಆರೋಪಿಗಳ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇಬ್ರು ಕೂಡ ಸೇರಿ ಕುಡಿಬೇಡಿ ಅಂದಿದ್ದಕ್ಕೆ ಕೊಲೆಯನ್ನ ಮಾಡಿರುವಂತದ್ದು. ಅವ್ರ ಕೈಲಿನಲ್ಲಿ ಬ್ಯಾಟ್ ಇತ್ತು. ಆ ಬ್ಯಾಟ್ ಅನ್ನ ಹೊಡೆದು ಬ್ಯಾಟ್ನಿಂದ ಹಲ್ಲೆಯನ್ನ ಮಾಡಿ ಮೊದಲಿಗೆ ಜಗಳವನ್ನ ಮಾಡ್ಕೊಂಡಿದ್ದಾರೆ. ಜಗಳ ಮಾಡಿದ ನಂತರ ಹಲ್ಲೆಯನ್ನ ಮಾಡಿರುವಂತದ್ದು. ಹಲ್ಲೆ ಮಾಡಿ ಪಾಪ ಅವರು ಹಲ್ಲೆಗೊಳಗಾದ ನಂತರ ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಯಿತು ಪಿಜಿ ಮಾಲೀಕರನ್ನ. ಆದ್ರೂ ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿರುವಂತದ್ದು. ನೋಡಿ, ಪಿಜಿಯಲ್ಲಿ ಸೇರ್ಕೊಳ್ಬೇಕಾದ್ರೂ ಕೂಡ ಎಲ್ಲವನ್ನೂ ಗಮನಿಸಬೇಕಾಗತ್ತೆ. ಅವ್ರು ಎಂತವ್ರು, ಹೇಗಿರ್ತಾರೆ, ಏನು ಅನ್ನೋದು. ಇಲ್ಲ ಅಂದ್ರೆ ಈ ರೀತಿಯಾಗಿ ಮರ್ಡರ್ ಆಗ್ಬೇಕಾಗತ್ತೆ. ಪಾಪ ಅವ್ರು ಏನ್ ಮಾಡಿದ್ರು? ಏನೂ ಮಾಡಿರ್ಲಿಲ್ಲ. ನೀವು ಕುಡಿಬೇಡಿ ಅಂತ ಹೇಳಿದ್ದಕ್ಕೆ ಕೊಲೆಯನ್ನ ಮಾಡಿರುವಂತದ್ದು. ಇಬ್ರು ಆರೋಪಿಗಳು ಸೇರ್ಕೊಂಡು ಹಲ್ಲೆಯನ್ನ ಮಾಡಿ, ಜಗಳವನ್ನ ತೆಗೆದು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಗೆ ದಾಖಲಾದ್ರೂ ಕೂಡ ಇದೀಗ ಪಿಜಿ ಮಾಲೀಕ ಸಾವನ್ನಪ್ಪಿರುವಂತದ್ದು. ಬೆಂಗಳೂರಿನ ರಾಮಮೂರ್ತಿ ನಗರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. ಬ್ಯಾಟ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಇಬ್ರು ರಕ್ಕಸರು. ಕುಡಿದ ಮತ್ತಲ್ಲಿ ಏನ್ ಮಾಡಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗಿರೋದಿಲ್ಲ.